ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಲಾರಿ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಸರ್ಕಾರದ ವಿರುದ್ಧ ಲಾರಿ ಮಾಲೀಕರು ಸಮರ ಸಾರಿದ್ದಾರೆ. ಹೀಗಾಗಿ ಲಾರಿಗಳು ರಸ್ತೆಗಿಳಿಯಲ್ಲ. ಸರಕು ಸಾಗಾಟಕ್ಕೆ ಭಾರಿ ಪರದಾಟ. ಮಧ್ಯರಾತ್ರಿಯಿಂದಲೇ ರಾಜ್ಯಾದ್ಯಂತ ಲಾರಿ ಮಾಲೀಕರಿಂದ ಈ ಮುಷ್ಕರ ಜಾರಿಯಾಗಿದೆ. ಯಶವಂತಪುರ ಎಪಿಎಂಸಿಯಲ್ಲಿ ಲಾರಿಗಳು ನಿಂತಲ್ಲೇ ನಿಂತಿವೆ. ಲಾರಿ ಮಾಲೀಕರ ಈ ಮುಷ್ಕರದಿಂದ ಸರಕು ಸಾಗಾಟಕ್ಕೆ ಪರದಾಡಬೇಕಾಗಿದೆ. ಜೊತೆಗೆ ಮತ್ತಷ್ಟು ಬೆಲೆ ಏರಿಕೆಯಾಗುವುದಂತೂ ಫಿಕ್ಸ್. ಎಪಿಎಂಸಿ ನಿಲ್ದಾಣಗಳಲ್ಲಿ ಲಾರಿ ನಿಲ್ಲಿಸಿ ಮಾಲೀಕರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಡೀಸೆಲ್ ದರ ಏರಿಕೆ ಜೊತೆಗೆ ಟೋಲ್ ಸುಂಕ ವಸೂಲಿಯನ್ನ ಖಂಡಿಸಿ ಲಾರಿ ಸಂಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ. ಲಾರಿ ಮಾಲೀಕರಿಂದ ಈ ಸಮರ ಸರ್ಕಾರದ ವಿರುದ್ಧ. ಪರಿಣಾಮ ಸರಕು ಸಾಗಾಟಕ್ಕೆ ಪರದಾಡಬೇಕಾಗಿದೆ. ಜೊತೆಗೆ ಮತ್ತಷ್ಟು ವಸ್ತುಗಳ ಬೆಲೆ ಏರಿಕೆಯಾಗುವುದಂತೂ ಫಿಕ್ಸ್. ಯಶವಂತಪುರ ಎಪಿಎಂಸಿಯಲ್ಲಿ ನಿಂತಿರುವಂತಹ ಲಾರಿಗಳನ್ನು ನೋಡ್ತಾ ಇದ್ದೀವಿ. ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಕರೆ ಕೊಟ್ಟಿದ್ದಾರೆ ಲಾರಿ ಮಾಲೀಕರು. ಮಧ್ಯರಾತ್ರಿಯಿಂದಲೇ ಮುಷ್ಕರ ಜಾರಿಯಲ್ಲಿದೆ. ಡೀಸೆಲ್ ದರ ಏರಿಕೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ. ದರ ಇಳಿಸಬೇಕು ಅನ್ನುವಂಥದ್ದು ಲಾರಿ ಮಾಲೀಕರ ಸಂಘದ ಆಗ್ರಹ ಆಗಿದೆ. ಈ ಬೇಡಿಕೆಯೊಂದಿಗೆ ಸಮರಕ್ಕೆ ಮುಂದಾಗಿದ್ದಾರೆ ಸರ್ಕಾರದ ವಿರುದ್ಧ. ನಮ್ಮ ಪ್ರತಿನಿಧಿ ಜಗದೀಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ವಾಣಿಜ್ಯ ವಾಹನಗಳ ಮಾಲೀಕರು ಈಗಾಗಲೇ ರಾಜ್ಯಾದ್ಯಂತ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ತಮ್ಮ ಬೇಡಿಕೆಗಳೇನಿದೆ ಅವೆಲ್ಲವನ್ನು ಕೂಡ ಈಡೇರಿಸುವವರೆಗೂ ಕೂಡ ನಾವು ಈ ಮುಷ್ಕರವನ್ನು ನಿಲ್ಲಿಸೋದಿಲ್ಲ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು 12 ಗಂಟೆಯಿಂದ ಅಂದರೆ ಮಧ್ಯರಾತ್ರಿ 12 ಗಂಟೆಯಿಂದ ಸಂಪೂರ್ಣವಾಗಿ ಒಂದು ಸ್ತಬ್ಧವಾದಂತಹ ಒಂದು ವಾತಾವರಣ ಯಶವಂತಪುರದಲ್ಲಿರುವಂತಹ RMC ಯಾರ್ಡ್ನಲ್ಲಿ ಕಂಡು ಬರ್ತಾ ಇರುವಂಥದ್ದು. ನೀವು ನೋಡ್ಬೋದು, ಸಾಲು ಸಾಲಾಗಿ ಎಲ್ಲ ಏನು ಗೂಡ್ಸ್ ವೆಹಿಕಲ್ಗಳೇನಿದೆ ಎಲ್ಲವೂ ಕೂಡ ಇಲ್ಲಿ ನಿಂತಿರುವಂಥದ್ದು. ಯಾವುದೇ ರೀತಿಯಾದಂಥ ಒಂದು ಪ್ರಕ್ರಿಯೆಗಳು ಅಂದರೆ ಗೂಡ್ಸ್ಗಳನ್ನು ತರುವಂಥದ್ದು ಅಥವಾ ಕಳಿಸುವಂಥದ್ದು, ಈ ರೀತಿಯಾದಂಥ ಒಂದು ಪ್ರಕ್ರಿಯೆಗಳು ಈಗ ಇಲ್ಲಿ ಕಂಡು ಬರ್ತಾ ಇಲ್ಲ. ಯಾಕಂದರೆ ಈಗಾಗಲೇ ತಮ್ಮ ಬೇಡಿಕೆಗಳೇನಿದೆ ಅಂದರೆ ಈಗಾಗಲೇ ಇತ್ತೀಚೆಗೆ ಏನು ಡೀಸೆಲ್ನ ಬೆಲೆ ಹೆಚ್ಚಾಗ್ತಾ ಇರುವಂಥದ್ದು, ಜೊತೆಗೆ ಟೋಲ್ನ ದರಗಳು ಕೂಡ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಏನೊಂದು RTO ಅಧಿಕಾರಿಗಳ ಒಂದಷ್ಟು ಕಿರುಕುಳದ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಇದರ ಜೊತೆಗೆ FC ಶುಲ್ಕವನ್ನು ಕಡಿಮೆ ಮಾಡಬೇಕು, ಸಾರಿಗೆ ವಾಹನಗಳಿಗೆ ನಗರ ಪ್ರದೇಶವನ್ನು ಮುಕ್ತಗೊಳಿಸಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಈಗಾಗಲೇ ಮುಷ್ಕರಕ್ಕೆ ಕೂಡ ಕರೆ ಕೊಟ್ಟಿರುವಂಥದ್ದು. ಅಂದರೆ ರಾಜ್ಯದಲ್ಲಿ ಈಗಾಗಲೇ 6 ಲಕ್ಷಕ್ಕೂ ಹೆಚ್ಚು ಏನು ಗೂಡ್ಸ್ ವೆಹಿಕಲ್ಗಳೇನಿದೆ ಅವೆಲ್ಲವೂ ಕೂಡ ದಿನನಿತ್ಯ ಕಾರ್ಯನಿರ್ವಹಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಮಗೆ ಸಮಸ್ಯೆಗಳಾಗ್ತಾ ಇದೆ. ಅದಕ್ಕೆ ಒಂದು ಪರಿಹಾರ ಮಾರ್ಗವನ್ನು ಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ರು ಕೂಡ ಅದಕ್ಕೆ ಪೂರಕವಾದಂತಹ ಒಂದಷ್ಟು ಬೆಂಬಲ ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಲ್ಲಿ ಈಗ ಆಕ್ರೋಶವನ್ನ ಹೊರಹಾಕುವಂತ ನಿಟ್ಟಲ್ಲಿ ಒಂದು ಮುಷ್ಕರದ ಒಂದು ಹೆಜ್ಜೆಯನ್ನ ಇಡಲಾಗಿರುವಂಥದ್ದು. ಆ ನಿಟ್ಟಲ್ಲಿ ಇದು ಸಾಕಷ್ಟು ಹೊಡೆತ ಬೀಳುವಂತಹ ಸಾಧ್ಯತೆಗಳಿರುವಂಥದ್ದು. ಪ್ರಮುಖವಾಗಿ ಸರಕುಗಳು ಏನು ಬೆಂಗಳೂರಿಗೆ ಬರಬೇಕಾಗಿರುವಂಥದ್ದು, ಸಾರ್ವಜನಿಕರಿಗೆ ಸಿಗಬೇಕಾಗಿರುವಂಥದ್ದು, ಇದು ದಿನನಿತ್ಯದ ಒಂದು ಪ್ರೋಸೆಸ್ ಆಗಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಗೂಡ್ಸ್ ವಾಹನಗಳು ಒಂದು ಮುಷ್ಕರವನ್ನ ಮಾಡಿದ್ರೆ ಅದು ಸಾರ್ವಜನಿಕರಿಗೆ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸಾಕಷ್ಟು ಸಮಸ್ಯೆಗಳು ಉಂಟಾಗುವಂತಹ ಒಂದಷ್ಟು ಸಂದರ್ಭಗಳು ಸೃಷ್ಟಿಯಾಗುತ್ತೆ. ಈಗಾಗಲೇ RMC ಯಾರ್ಡ್ನ ಒಂದು ವಾಸ್ತವತೆಯನ್ನು ನೋಡಿದ್ರೆ ಇಷ್ಟೊತ್ತಿಗಾಗಲೇ ಎಲ್ಲ ರೀತಿಯಾದಂತಹ ಒಂದು ಗೂಡ್ಸ್ ವೆಹಿಕಲ್ಗಳು ಏನು ತಮ್ಮ ವಸ್ತುಗಳನ್ನು ತರುವಂಥದ್ದು ಕಳಿಸುವಂಥದ್ದು ಪ್ರಕ್ರಿಯೆ ಇಲ್ಲಿ ಸಹಜವಾಗಿ ಹೆಚ್ಚಾಗಿ ನಡಿಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಮುಷ್ಕರಕ್ಕೆ ಒಂದಷ್ಟು ಗಾಡಿಗಳು ಬೆಂಬಲ ಕೊಟ್ಟಿರೋದ್ರಿಂದಾಗಿ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಕೆಲವೊಂದು ಗೂಡ್ಸ್ ವಾಹನಗಳ ಮಾಲೀಕರು ಈಗಾಗಲೇ ಏನು ಮುಷ್ಕರಕ್ಕೆ ನೈತಿಕ ಬೆಂಬಲವನ್ನು ನೀಡ್ತೀವಿ ಅಂತಲೂ ಕೂಡ ಹೇಳಿರುವಂಥದ್ದು. ಆದರೆ RMC ಯಾರ್ಡ್ನ ವಸ್ತುಸ್ಥಿತಿಯನ್ನು ನೋಡೋದಾದರೆ ಇಲ್ಲಿ ಏನೊಂದು ಮುಷ್ಕರಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ, ಅದಕ್ಕೆ ಪೂರಕವಾಗಿದೆ ಅನ್ನುವಂಥ ನಿಟ್ಟಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಜಗದೀಶ್, TV9 ಬೆಂಗಳೂರು. ಅಷ್ಟೇ ಅಲ್ಲ, ಮೈಸೂರಿನ ಚಿತ್ರಣ ನೋಡ್ತಾ ಇದ್ದೀವಿ. ನಿಂತಲ್ಲೇ ನಿಂತಿರುವಂತಹ ಲಾರಿಗಳನ್ನ ಅತ್ತ ಯಶವಂತಪುರ ಬೆಂಗಳೂರಿನ ಎಪಿಎಂಸಿಯಲ್ಲಿ ಲಾರಿಗಳು ನಿಂತಿರುವುದನ್ನು ಗಮನಿಸಿದ್ವಿ. ಈಗ ಮೈಸೂರಿನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಮುಷ್ಕರದಿಂದಾಗಿ ನಿಂತಲ್ಲೇ ನಿಂತಿವೆ ಲಾರಿಗಳು. ಇದು ಮತ್ತಷ್ಟು ಬೆಲೆ ಏರಿಕೆಗೆ ಕಾರಣ ಆಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಟೋಲ್ ಶುಲ್ಕ ಏರಿಕೆಯನ್ನು ಖಂಡಿಸಿ, ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಲಾರಿ ಮಾಲೀಕರ ಸಂಘ ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಮಧ್ಯರಾತ್ರಿಯಿಂದಲೇ ಈ ಸಮರ ಜಾರಿಯಲ್ಲಿದೆ. ಲಾರಿಗಳು ನಿಂತಲ್ಲೇ ನಿಂತಿವೆ.